ಹೃದಯಾಘಾತ ಅಂದ ತಕ್ಷಣ ಎಲ್ಲರ ತಲೆಗೂ ಬರೋದು ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ಸಡನ್ ಆಗಿ ಎದೆ ಹಿಡ್ಕೊಂಡು ಬೀಳೋ ದೃಶ್ಯ ಅಲ್ವಾ? ಆದ್ರೆ ಹೆಚ್ಚಿನ ಹೃದಯಾಘಾತಗಳು ಆ ರೀತಿ ದಿಢೀರಂತ ಆಗೋದಿಲ್ಲ. ಒಂದು ದೊಡ್ಡ ಅನಾಹುತ ಆಗೋಕೆ 48 ಗಂಟೆಗಳ ಮೊದಲೇ ನಮ್ಮ ದೇಹ ನಮಗೆ ಸಣ್ಣ ಸಣ್ಣ ಸಿಗ್ನಲ್ಸ್ ಕೊಡೋಕೆ ಶುರು ಮಾಡುತ್ತೆ. ಹಾಗಾದ್ರೆ ಈ ಎಚ್ಚರಿಕೆಗಳನ್ನು ನಾವು ಗುರುತಿಸೋದು ಹೇಗೆ? ಬನ್ನಿ, ನಮ್ಮ ದೇಹ ಕಳಿಸೋ ಆ ಸೀಕ್ರೆಟ್ ಸಿಗ್ನಲ್ಸ್ಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಹಾಗಾದ್ರೆ ಹಾರ್ಟ್ ಅಟ್ಯಾಕ್ ನಿಜವಾಗ್ಲೂ ಯಾವ ವಾರ್ನಿಂಗ್ ಇಲ್ಲದೆ ಬರುತ್ತಾ? ಅಥವಾ ಸಹಾಯಕ್ಕಾಗಿ ನಮ್ಮ ದೇಹ ಕಳಿಸೋ ಆ ಸಣ್ಣ ಸಣ್ಣ ಸೂಚನೆಗಳನ್ನು ನಾವೇನಾದ್ರೂ ಕೇಳಿಸ್ಕೊಳ್ತಿಲ್ವಾ? ಈ ಎಚ್ಚರಿಕೆಯ ಸಂಕೇತಗಳು ಯಾವುವು ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಇದನ್ನೇ 48 ಗಂಟೆಗಳ ವಾರ್ನಿಂಗ್ ವಿಂಡೋ ಅಂತಾರೆ. ಅಂದ್ರೆ ಒಂದು ದೊಡ್ಡ ಅನಾಹುತ ಆಗೋಕ್ಕೂ ಮುಂಚೆ ನಮ್ಮ ದೇಹ ನಮ್ಗೆ ಎಚ್ಚರಿಕೆ ಕೊಡೋಕೆ ಸಿಗೋ ಒಂದು ಗೋಲ್ಡನ್ ಪೀರಿಯಡ್ ಇದು. ಈ ಸಮಯದಲ್ಲಿ ನಾವು ಆ ಸಂಕೇತಗಳನ್ನು ಸರಿಯಾಗಿ ಗುರುತಿಸಿದ್ರೆ ಬಹುಶಃ ನಮ್ಮ ಜೀವವನ್ನೇ ಉಳಿಸ್ಕೋಬಹುದು. ಅಂದ್ರೆ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದೇ ಕ್ಷಣದಲ್ಲಿ ಆಗುವ ಘಟನೆ ಅಲ್ಲ, ಬದಲಿಗೆ ಅದು ಒಂದು ನಿಧಾನವಾದ ಪ್ರೊಸೆಸ್ನ ಕೊನೆಯ ಸ್ಟೆಪ್. ಈ ಪ್ರೊಸೆಸ್ ಗಂಟೆಗಳ ಅಥವಾ ಕೆಲವೊಮ್ಮೆ ದಿನಗಳ ಮೊದಲೇ ಶುರುವಾಗಿರುತ್ತೆ. ಹಾಗಾದ್ರೆ ಆ ಸಮಯದಲ್ಲಿ ನಮ್ಮ ದೇಹದೊಳಗೆ ನಿಜವಾಗ್ಲೂ ಏನ್ ನಡೀತಿರುತ್ತೆ? ಸರಿ, ಈಗ ದೇಹದೊಳಗಿನ ಹೋರಾಟವನ್ನ ನೋಡೋಣ. ಹೊರಗಡೆಗೆ ಲಕ್ಷಣಗಳು ಕಾಣಿಸ್ಕೊಳ್ಳೋಕೆ ಶುರು ಆಗೋಕ್ಕೂ ಮುಂಚೆನೇ ನಮ್ಮ ರಕ್ತನಾಳಗಳ ಒಳಗೆ ಒಂದು ಡ್ರಾಮಾನೇ ನಡೀತಾ ಇರುತ್ತೆ. ಕೊನೆಗೆ ಇದುವೇ ಹೃದಯಾಘಾತಕ್ಕೆ ದಾರಿ ಮಾಡ್ಕೊಡೋದು. ಇಲ್ಲಿ ನೋಡಿ ಈ ಸ್ಟೆಪ್ಸ್ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ ಅಂತ. ಮೊದಲಿಗೆ ಕೊಬ್ಬಿನಂಶದ ಪ್ಲೇಕ್ ರಕ್ತನಾಳಗಳಲ್ಲಿ ಶೇಖರಣೆಯಾಗಿ ಅವುಗಳನ್ನ ಬ್ಲಾಕ್ ಮಾಡೋಕೆ ಶುರು ಮಾಡುತ್ತೆ. ಅದಾದ್ಮೇಲೆ ಆ ಜಾಗದಲ್ಲಿ ಉರಿಯೂತ ಹೆಚ್ಚಾಗಿ ಹೃದಯಕ್ಕೆ ಹೋಗೋ ರಕ್ತದ ಹರಿವು ಹೆಚ್ಚು ಕಮ್ಮಿ ಆಗುತ್ತೆ. ಕೊನೆಗೆ ಹೃದಯದ ಸ್ನಾಯುಗಳಿಗೆ ಬೇಕಾದಷ್ಟು ಆಕ್ಸಿಜನ್ ಸಿಗದೇ ಹೋದಾಗ ದೇಹ ಅಪಾಯದ ಸಿಗ್ನಲ್ಗಳನ್ನು ಕಳಿಸೋಕೆ ಶುರು ಮಾಡುತ್ತೆ. ನೋಡಿ, ಎಕ್ಸ್ಪರ್ಟ್ಸ್ ಕೂಡ ಇದನ್ನೇ ಹೇಳ್ತಾರೆ. ಡಾಕ್ಟರ್ ಅಭಿಜಿತ್ ಖಡ್ದರೆ ಹೇಳೋ ಪ್ರಕಾರ ಹೃದಯ ತನ್ನ ಕೆಲಸವನ್ನ ಸರಿಯಾಗಿ ಮಾಡಲು ಕಷ್ಟಪಡ್ತಿರುವಾಗ ದೇಹ ಲಕ್ಷಣಗಳ ಮೂಲಕ ನಮಗೆ ತಿಳಿಸೋಕೆ ಟ್ರೈ ಮಾಡುತ್ತೆ. ಈ ಒಳಗಿನ ಹೋರಾಟವೇ ನಾವು ಅನುಭವಿಸೋ ಹೊರಗಿನ ರೋಗ ಲಕ್ಷಣಗಳಿಗೆ ನೇರ ಕಾರಣ. ಹಾಗಾದ್ರೆ ನಮ್ಮ ಬಾಡಿ ಕಳಿಸುವ ಆ ಸಿಗ್ನಲ್ಗಳು ಯಾವುವು? ಅವು ಅತಿಯಾದ ನಾಟಕೀಯವಾಗಿರಲ್ಲ, ತುಂಬಾನೇ ಸೂಕ್ಷ್ಮವಾಗಿರುತ್ತೆ. ಇದೇ ಕಾರಣಕ್ಕೆ ಅದನ್ನ ಸುಲಭವಾಗಿ ಬೇರೆ ಯಾವುದೋ ಸಾಮಾನ್ಯ ಸಮಸ್ಯೆ ಇರಬೇಕು ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಉದಾಹರಣೆಗೆ ಅಸಾಮಾನ್ಯ ಆಯಾಸ ಅಂದ್ರೆ ಏನೂ ಕೆಲಸ ಮಾಡದೇ ಇದ್ರೂ ಸಡನ್ ಆಗಿ ಸಿಕ್ಕಾಪಟ್ಟೆ ಸುಸ್ತಾಗೋದು. ಇದು ನಿಮ್ಮ ಹೃದಯ ಅಗತ್ಯಕ್ಕಿಂತ ಹೆಚ್ಚು ಕೆಲಸ ಮಾಡ್ತಿದೆ ಅನ್ನೋದರ ಸಂಕೇತ ಆಗಿರ್ಬೋದು. ವಿಶೇಷವಾಗಿ ಮಹಿಳೆಯರಲ್ಲಿ ಈ ಲಕ್ಷಣ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಏನೋ ಎದೆ ನೋವೋ. ಇದರ ಬಗ್ಗೆ ಇರೋ ಸಾಮಾನ್ಯ ಕಲ್ಪನೆಯನ್ನ ಈ ಸ್ಲೈಡ್ ಕ್ಲಿಯರ್ ಮಾಡುತ್ತೆ. ಎಲ್ಲರೂ ಅನ್ಕೊಂಡ ಹಾಗೆ ಅದು ಯಾವಾಗ್ಲೂ ಭಯಂಕರ ನೋವಾಗಿರಲ್ಲ. ಬದಲಿಗೆ ಹೊಟ್ಟೆಯುರಿ ಅಥವಾ ಗ್ಯಾಸ್ಟ್ರಿಕ್ ತರಹ ಫೀಲ್ ಆಗ್ಬೋದು. ಒಂದು ಸೌಮ್ಯವಾದ ಒತ್ತಡ ಅಥವಾ ಬಿಗಿತದ ಅನುಭವ ಆಗಿ ಅದು ಬಂದು ಹೋಗ್ತಿರಬಹುದು. ಇನ್ನೊಂದು ಮುಖ್ಯವಾದ ಲಕ್ಷಣ ಅಂದ್ರೆ ಉಸಿರಾಟದ ತೊಂದರೆ. ಹೃದಯ ಸರಿಯಾಗಿ ರಕ್ತವನ್ನ ಪಂಪ್ ಮಾಡೋಕ್ ಆಗದೇ ಇದ್ದಾಗ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಬಹುದು. ಇದರಿಂದಾಗಿ ಮೆಟ್ಲು ಹತ್ತಬೇಕಾದ್ರೆ ಅಥವಾ ಸುಮ್ಮನೆ ಕೂತಾಗ್ಲೂ ಉಸಿರಾಡಲು ಕಷ್ಟ ಆಗುತ್ತೆ. ಇಷ್ಟೇ ಅಲ್ಲ, ಇನ್ನೂ ಕೆಲವು ಸಿಗ್ನಲ್ಗಳಿವೆ. ಸರಿಯಾಗಿ ನಿದ್ದೆ ಬರದೇ ಇರೋದು, ಕಾರಣವೇ ಇಲ್ಲದೆ ಟೆನ್ಷನ್ ಆಗೋದು, ಅಜೀರ್ಣ ಅಥವಾ ವಾಕರಿಕೆಯಂತಹ ಲಕ್ಷಣಗಳನ್ನು ಸಹ ಗಮನಿಸಬೇಕು. ಕೆಲವೊಮ್ಮೆ ನೋವು ಎದೆಯಲ್ಲಿ ಮಾತ್ರವಲ್ಲದೆ ದವಡೆ, ಕುತ್ತಿಗೆ, ಬೆನ್ನು ಅಥವಾ ತೋಳಿಗೂ ಹರಡಬಹುದು. ಇವೆಲ್ಲವೂ ದೇಹ ನೀಡುವ ಪ್ರಮುಖ ವಾರ್ನಿಂಗ್ಸ್. ಸರಿ, ದೇಹ ಎಷ್ಟೆಲ್ಲ ಸ್ಪಷ್ಟವಾದ ಸಿಗ್ನಲ್ಸ್ ಕಳಿಸಿದ್ರೂ ಜನ ಯಾಕೆ ಇದನ್ನ ಹೆಚ್ಚಾಗಿ ಕಡೆಗಣಿಸ್ತಾರೆ? ಇದರ ಹಿಂದಿರೋ ಸೈಕಾಲಜಿಯನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ. ಉತ್ತರ ಆ ಲಕ್ಷಣಗಳಲ್ಲೇ ಅಡಗಿದೆ. ಅವು ಅಸ್ಪಷ್ಟವಾಗಿರುತ್ತೆ ಮತ್ತು ಸ್ವಲ್ಪ ಹೊತ್ತಿದ್ದು ಹೋಗ್ಬಿಡುತ್ತೆ. ಇದೇ ಕಾರಣದಿಂದಾಗಿ ಜನರು ಡಾಕ್ಟರ್ ಹತ್ರ ಹೋಗೋದಕ್ಕೆ ಲೇಟ್ ಮಾಡ್ತಾರೆ. ಆದ್ರಿಂದ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ಈ ಆರಂಭಿಕ ಲಕ್ಷಣಗಳು ನಮ್ಮ ದಿನನಿತ್ಯದ ಸಮಸ್ಯೆಗಳಾದ ಸ್ಟ್ರೆಸ್, ಗ್ಯಾಸ್ಟ್ರಿಕ್ ಅಥವಾ ಆಯಾಸದಂತೆಯೇ ಇರುತ್ತೆ. ಲಕ್ಷಣಗಳು ಸೌಮ್ಯವಾಗಿರೋದ್ರಿಂದ ಮತ್ತು ಬಂದು ಹೋಗೋದ್ರಿಂದ ಇದೇನೋ ದೊಡ್ಡ ವಿಷಯವಲ್ಲ, ತಾನಾಗೆ ಸರಿ ಹೋಗುತ್ತೆ ಅಂತ ಜನ ಸುಮ್ಮನಾಗಿ ಬಿಡ್ತಾರೆ. ಈ ಸ್ಲೈಡ್ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸವನ್ನು ತೋರಿಸುತ್ತೆ. ಪುರುಷರಲ್ಲಿ ಸಾಮಾನ್ಯವಾಗಿ ಎದೆನೋವು ಕಾಣಿಸ್ಕೊಂಡ್ರೆ, ಮಹಿಳೆಯರಲ್ಲಿ ಸುಸ್ತು, ವಾಕರಿಕೆ ಮತ್ತು ಉಸಿರಾಟದ ತೊಂದರೆಯಂತಹ ಬೇರೆ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ತವೆ. ಇದನ್ನ ಬೇರೆ ಸಮಸ್ಯೆಗಳು ಅಂತ ತಪ್ಪಾಡಿ ಅರ್ಥ ಮಾಡ್ಕೊಡೋದ್ರಿಂದ ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ಪತ್ತೆ ಹೆಚ್ಚೋದು ತಡವಾಗ್ಬೋದು. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು? ಉತ್ತರ ಸಿಂಪಲ್. ನಮ್ಮ ದೇಹದ ಮಾತನ್ನ ಕೇಳುವುದು ಮತ್ತು ತಕ್ಷಣವೇ ಆಕ್ಷನ್ ತಗೊಳ್ಳೋದು. ಈ ಸಂಕೇತಗಳನ್ನು ಗುರುತಿಸೋದ್ರಿಂದ ಹಿಡಿದು ಜೀವ ಉಳಿಸುವ ಕ್ರಿಯೆವರೆಗಿನ ಪ್ರಯಾಣ ಇಲ್ಲಿಂದಲೇ ಶುರುವಾಗುತ್ತೆ.
ನೋಡಿ, ಈ ವಿಶ್ಲೇಷಣೆಯಿಂದ ನಾವು ಕಲಿಯಬೇಕಾದ ಪ್ರಮುಖ ಪಾಠವೇ ಇದು. ಈ ಆರಂಭಿಕ ವಾರ್ನಿಂಗ್ ಸಿಗ್ನಲ್ಗಳನ್ನ ನಾವು ಸೀರಿಯಸ್ ಆಗಿ ತಗೊಂಡ್ರೆ ಒಂದು ದೊಡ್ಡ ಅನಾಹುತವನ್ನೇ ತಡೆಯಬಹುದು. ಸರಿಯಾದ ಸಮಯಕ್ಕೆ ಮೆಡಿಕಲ್ ಹೆಲ್ಪ್ ತಗೊಂಡ್ರೆ ಹೃದಯಕ್ಕೆ ಆಗುವ ಡ್ಯಾಮೇಜ್ ಅನ್ನ ತಡೆಯಬಹುದು ಅಥವಾ ಕಡಿಮೆ ಮಾಡಬಹುದು. ಡಾಕ್ಟರ್ ಖಡ್ತಾರೆ ಅವರ ಈ ಮಾತು ಇದನ್ನ ಇನ್ನೂ ಕ್ಲಿಯರ್ ಮಾಡುತ್ತೆ. ಹೊರಗಡೆಗೆ ಲಕ್ಷಣಗಳು ಸಣ್ಣದು ಅಂತ ಅನ್ಸಿದ್ರೂ ದೇಹದೊಳಗೆ ಗಂಭೀರವಾದ ಮೆಡಿಕಲ್ ಚೇಂಜಸ್ ಆಗ್ತಾ ಇರುತ್ತೆ. ಇದನ್ನ ECG ಅಂತಹ ಟೆಸ್ಟ್ಗಳ ಮೂಲಕ ಡಾಕ್ಟರ್ಸ್ ಪತ್ತೆ ಹಚ್ಚಬಲ್ಲರು. ಹಾಗಾಗಿ ಯಾವುದೇ ಡೌಟ್ ಇದ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಸ್ಟ್. ಕೊನೆಯದಾಗಿ ಈ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಮುಂದಿನ ಬಾರಿ ಯಾರಿಗೆಯಾದರೂ ವಿಚಿತ್ರವಾದ ಸುಸ್ತು, ಸಣ್ಣ ಎದೆನೋವು ಅಥವಾ ಉಸಿರಾಟದ ತೊಂದರೆ ಕಾಣಿಸ್ಕೊಂಡಾಗ ಅದನ್ನ ಇಗ್ನೋರ್ ಮಾಡೋ ಬದಲು ಒಂದು ಕ್ಷಣ ಯೋಚಿಸ್ಬೇಕು. ನಮ್ಮ ದೇಹ ನಮಗೆ ಏನ್ ಹೇಳಕ್ ಟ್ರೈ ಮಾಡ್ತಿದೆ? ನಮ್ಮ ದೇಹದ ಮಾತನ್ನು ಕೇಳುವುದೇ ಆರೋಗ್ಯದ ಮೊದಲ ಹೆಜ್ಜೆ.